ಬರ್ತಿದ್ಯಾ? ಕಲ್ಪನಾ, ಅಳ್ತಿದ್ಯಾ? ಅಳ್ಬೇಡ. ಅಕ್ಕ ಇರೋವರೆಗೂ ನೀನೇ ನನ್ನ ಸೊಸೆಯಿಂದ ಚೆನ್ನಾಗಿ ನೋಡ್ಕೊಂಡಿದ್ರು. ಅಕ್ಕ ಹೋದ ಕೂಡಲೇ ಕೆಲಸ ಮಾಡುತ್ತ ಬೈತಿದ್ದಾರೆ. ಅರ್ಚನಾ ಬೇರೆ ಬಂದಿದ್ದಾಳೆ. ಅವಳು ಮತ್ತೆ ಯಾಕೆ ಬಂದ್ಲು ಗೊತ್ತಿಲ್ಲ. ಅತ್ತನೇ ಬೈದು ಅವಳನ್ನ ಕಳಿಸಿದ್ರಲ್ವಾ, ಈಗ ಅತ್ತೆ ಅರ್ಚನಾ ಇಬ್ರು ಸೇರ್ಕೊಂಡು ನನ್ನ ಬೈತಿದ್ದಾರೆ. ಹೌದಾ? ಹಾಗಾದ್ರೆ ನಾನು ಫೋನ್ ತಗೊಂಡ್ಬರ್ತೀನಿ, ನೀನು ನಂಬರ್ ತಗೊಂಬಾ. ಸರಿ, ನಂಬರ್ ಕೊಟ್ಟಿದ್ದಾಳೆ ಅಕ್ಕ. ಏನಾಗಲ್ಲ, ನಾನಿದ್ದೀನಿ. ಬಾ ನಡಿ, ಬಾ. ಕೆಂಪಣ್ಣ, ಮಂಜಕ್ಕೂ ನೋಡಿದ್ರ ನನಗೆ ಅಯ್ಯೋ ಅನಿಸ್ತಾರ. ಹೆಣ್ಣು ಮಕ್ಳು ಕಣ್ಣೀರು ಹಾಕಿದ್ರೆ ನನ್ನ ಕಡೆಯಿಂದ ತಡ್ಕೊಳಕ್ ಆಗಂಗಿಲ್ಲ ನೋಡಪ್ಪ. ಇವ ನೋಡಿ ಹೆಂಗೆ ಕುಂತಾನ. ಜವಾಬ್ದಾರಿ ಬೇಡ ಇವಾಗ. ಏ ಕಳಪ, ನಾಗ ನಮ್ಗೆ ಕರ್ಕೊಂಡೋಗ. ಬೆಳಗ್ಗೆ ಅಂದ್ರೆ ಹೊಟ್ಟೆಗೆ ಏನು ಬಿದ್ದಿಲ್ಲ ಅಂತ ಕಾಣ್ತದೆ. ನಾಗು ಅಯ್ಯೋ ಮ್ಯಾಕೆ, ನಿನಗೆ ಔಷಧ ಬೀಳಿದ್ರೆ ಏನು ಆಗುದಿಲ್ಲ ಹೇಳಪ್ಪ ಮ್ಯಾಕೆ. ನನ್ನ ದುಡ್ಡು ಅಂತ ಇದ್ದಿದ್ರೆ ಹಿಂಗೆ ಬೇರೆಯವ್ರ ಕಾಯಿ ಮೇಲೆ ಚಾಚಾಡ್ಬೇಕಾಯ್ತಾ? ಆತು ಬಿಡೋಪ್ಪ, ನಾ ಇದ್ದೀನಲ್ಲ, ಹೇಳು ಮ್ಯಾಕೆ. ಏ ಹುಷಾರೋ ಕಳಪ. ಆತಾತು, ಅಳು ಬೇಡವಪ್ಪ. ಮಂಜಕ್ಕ, ನಾವು ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀವವ್ವ. ಪಾಪ ಮನೆ ಮಂದಿ ಇಲ್ಲ ಅಂದ್ರೆ ನಾನಾದ್ರೂ ನೋಡ್ಕೊಳ್ಳಿಕ್ಕೆ ಬೇಕಲ್ಲ. ಕಾರಣ ಮಂಜಿಗೂ ಒಂದಿಷ್ಟು ತಿಂಡಿ ಪಾರ್ಸಲ್ ಕಟ್ಸ್ಕೊಂಡ್ಬಿಡು. ಆತು, ನಡಿ ನಡಿ. ಕೆಂಪಣ್ಣ, ನಾನು ಹೊರಡ್ತೀನಿ. ಈಗ ಎಲ್ಲೋಗ್ತೀಯ ಮಂಜಿ? ಊಟ ಗೀಟ ಮುಗಿಸ್ಕೊಂಡು ರಾತ್ರಿ ಹೊರಡುವೆ ಅಂತೆ. ಇನ್ನೇನು ಹೆಂಗಸರು ಬಂದ್ಬಿಡ್ತಾರ? ಇರೋಕ್ಕಿಲ್ಲ ಏನಿದೆ ಕೆಂಪಣ್ಣ? ಅಮ್ಮನೂ ಇಲ್ಲ, ಮನೇನೂ ಇಲ್ಲ, ಯಾರೂ ಇಲ್ಲ ನಂಗೆ. ಹಾಗೆಲ್ಲ ಮಾತಾಡಬಾರ್ದು ಮಂಜಿ, ನಾವೆಲ್ಲ ಸತ್ತೋಗಿದ್ದೀವಾ? ಕೆಂಪಣ್ಣ, ಮಂಜಕ್ಕ ಮನೆ ಹತ್ರ ಪೊಲೀಸರು ಬಂದಿದ್ದಾರೆ. ಹೌದಾ? ಎಲ್ಲವರ? ಸುಟ್ಟಯ್ಯ ಮನೆ ಹತ್ರ ಬಂದಿದ್ರು. ನೀವು ಅರ್ಜೆಂಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತ. ಮಂಜಿ, ನೀನೇನಾದ್ರು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ ಮನೆ ಸುಟ್ಟೋಗಿರೋದ್ರ ಬಗ್ಗೆ? ಇಲ್ಲ ಕೆಂಪಣ್ಣ, ಅಲ್ಲಿಂದ ಬಂದವಳು ಸೀದಾ ಮನೆ ಹತ್ರನೇ ಹೋದೆ. ತಡಿಯೋಕ್ಕಾಗ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ಇನ್ನೇನಿರ್ಬೋದು? ನಿಮ್ಮ ತಾಯಿ ಬಗ್ಗೆ ಏನಾದರೂ ಸುದ್ದಿ ಬಂದಿರ್ಬೋದಾ? ಇರ್ಬೋದು ಕೆಂಪಣ್ಣ. ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತೀನಿ. ಇರಮ್ಮ ಒಂದು ನಿಮಿಷ, ನಾನು ಶರ್ಟ್ ಹಾಕೊಂಡ್ಬರ್ತೀನಿ. ಒಂಬತ್ತು 5 5 ಆಯ್ತು. ಮಗನೇ, ಹಾಗಲ್ಲ ಫೋನ್ ಮಾಡಿ, ನಾನು ಫೋನ್ ಮಾಡಿ. ಬೇಡ, ನಾನೇ ಮಾಡ್ತೀನಿ. ನಿನಗೆ ಗೊತ್ತಾಗಲ್ಲ, ಎಕ್ಸ್ಚೇಂಜ್ನಲ್ಲಿ ಇಂಗ್ಲೀಷ್ನೆಲ್ಲ ಮಾತಾಡ್ತಾರೆ. ಈಗೇನು ಕಲ್ಪನಾ ಅಕ್ಕನಿಗೆ ಫೋನ್ ಮಾಡಬೇಕು ಅಷ್ಟೇ ಅಲ್ವಾ? ಅಮ್ಮ ಕಾಫಿ ಮಾಡಿಟ್ಟಿರ್ತಾಳೆ, ಒಂದು ಊಟ ಕಾಫಿ ತಗೊಂಡು. ನೀನು ಮೊದಲು ಫೋನ್ ಮಾಡು, ಆಮೇಲೆ ಸರಿ. ತುಂಬಾ ತಲೆ ನೋಯ್ತಾ ಇದೆ, ಬೇಗ ಕಾಫಿ ತಗೊಂಬ. ನೀನು ಫೋನ್ ಮಾಡು. ಅದೇ ಹೋಗಿ ತಗೊಂಬ. ಕಲ್ಪನಾ, ಬೇಗ. ಫೋನ್ ಮಾಡಬೇಕಾ?
ನಾನು ಫೋನ್ ಮಾಡಿಕೊಡ್ತೀನಿ. ಆದರೆ ನಾನು ಹೇಳಿದಾಗ ಮಾತ್ರ ಮಾತಾಡಬೇಕು, ಚಾಡಿ ಹೇಳಬಾರ್ದು. ನಿನ್ನ ಅಕ್ಕ ಅತ್ತೆ ಮಾವನ ಮಾತು ಕೇಳಬೇಕು ಅಂತ ಹೇಳಿದಾಳೆ ತಾನೆ. ನಾನೀಗ ನಿನಗೆ ಫೋನ್ ಮಾಡಿಕೊಡ್ಬೇಕು ಅಂದ್ರೆ ನೀನು ನಿನ್ನ ಅಕ್ಕನ ಹತ್ರ ಮಾತಾಡಬೇಕು ಅಂದ್ರೆ ನಾನು ಹೇಳಿದಾಗೆ ಮಾತಾಡಬೇಕು. ಅದು ನೀನು ನಿನ್ನ ಅಕ್ಕನಿಗೆ ಕೊಡೋ ಗೌರವ, ಹೌದಲ್ವಾ? ನಾನು ಹೇಳಿದಾಗೆ ಕೇಳಲಿಲ್ಲ ಅಂತಂದ್ರೆ ಕಲ್ಪನಾ, ನಾನು ಹೇಳಿದಾಗೆ ಕೇಳಬೇಕು ಅಷ್ಟೇ. ಏನು ಹೇಳಬೇಕು ಅಂದರೆ, ನೀನಿಲ್ಲಿ ಚೆನ್ನಾಗಿದೀಯ, ಅತ್ತೆ ಮಾಮ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಅಮ್ಮ ಹೇಗಿದ್ದಾಳೆ, ಮನೆ ಸುಟ್ಟು ಹೋದ ವಿಚಾರ ಏನಾಯ್ತು, ಇಷ್ಟು ಮಾತ್ರ ಹೇಳಬೇಕು. ಅಪ್ಪಿ ತಪ್ಪಿ ಏನಾದರೂ ಮಾತಾಡಿದ್ರೆ ನಂಬರ್ ಕೊಡು. ಕೊಡಿಲ್ಲ. 9 5 3 8 9 2 1 1 8 8. ಮಾತಾಡು, ತಗೋ. ಹಲೋ ಅಕ್ಕ, ನಾನು ಕಲ್ಪಿ. ಕಲ್ಪಿ, ಹೇಗಿದ್ಯಾ? ಚೆನ್ನಾಗಿದ್ದೀನಕ್ಕ. ಮನೆ ಪೂರ್ತಿ ಸುಟ್ಟೋಗಿದ್ಯಾ? ಹೌದು ಕಲ್ಪಿ. ಅಮ್ಮ? ಅಮ್ಮನ ಪತ್ತೆನೇ ಇಲ್ಲ ಕಲ್ಪಿ. ಈಗ ನನ್ನನ್ನು ಸ್ಟೇಷನ್ ಕರೆಸಿದ್ದಾರೆ. ಬಹುಶಃ ಅಮ್ಮನ ವಿಷಯ ಹೇಳೋದಕ್ಕೆ ಇರಬೇಕು. ನಾನೀಗ ಸ್ಟೇಷನ್ಗೆ ಬಂದಿದ್ದೀನಿ. ನೀನ್ ಚೆನ್ನಾಗಿದ್ಯಾ ತಾನೆ? ಚೆನ್ನಾಗಿದ್ದೀನಕ್ಕ. ಸರಿ, ಹಾಗಿದ್ರೆ ಕಲ್ಪಿ, ಈಗ ನಾನು ಪುರ್ಸೊತ್ತಿಲ್ಲ. ಬಿಡುವಾದಾಗ ನಾನೇ ಫೋನ್ ಮಾಡ್ತೀನಿ. ಅಕ್ಕ, ಅಕ್ಕ. ಇನ್ಸ್ಪೆಕ್ಟರ್ ಇದ್ದಾರಾ? ಇಷ್ಟು ಮಾತ್ರ ಮಾತಾಡಬೇಕು. ಎಷ್ಟು ಹೇಳು? ಇಷ್ಟೇ. ಅರ್ಥ ಆಯ್ತಾ? ಹೋಗು, ಕೆಲಸ ನೋಡ್ಕೊ. ಕಲ್ಪನಾ, ನಿನ್ನ ಅಕ್ಕ ನಂಬರ್ ಹೇಳು. ಚೀಟಿಲಿದೆ. ನಿನಗೆ ನಿನ್ನ ಮಂಜುಳಕ್ಕ ನಂಬರ್ ಗೊತ್ತಿಲ್ವಾ? ಓ, ಗೊತ್ತಿಲ್ಲ. ನೆನಪು ಇಲ್ವಾ? ಇಲ್ಲ. ಹೋಗಮ್ಮ, ಹೋಗು, ಕೆಲಸ ನೋಡ್ಕೊ, ಹೋಗು. ಚಂದ್ರಗಿರಿ ಮಂಜುಳ, ದೇವದಾಸಿ ಮಂಜುಳ. 9 5 3 8 9 2 1 1 8 8. ಇನ್ನು ಯಾಕೆ ನಿಂತಿದೆ? ಹೋಗಿ ಕೆಲಸ ನೋಡಿ.
ಹೋಗ್ಯಾರ ಮಂಜುಳ, ಚಂದ್ರಗಿರಿ, ದೇವದಾಸಿ. ಮಂಜುಳ ಅಂದ್ರೆ ನೀನೇನಾ? ಹೌದು ಸರ್. ಇದೇ ಊರ? ಹೌದು ಸರ್. ನಮ್ಮೂರು ನೋಡೆ. ಯಜಮಾನ್ರೆ, ಉತ್ತರ ಅವಳೇ ಹೇಳಿ. ನಾರಾಯಣಪ್ಪ, ಆ ಮಗುನ ಕರ್ಕೊಂಬರ್ರಿ. ಮಗು ಅಪ್ಪ ಅಮ್ಮನಿಗೆ ಆಕ್ಸಿಡೆಂಟ್ ಆಯಿತು. ಅಮ್ಮ ಸ್ಪಾಟ್ ಡೆತ್ತು. ಅಪ್ಪ ಆಸ್ಪತ್ರೆಯಲ್ಲಿ 2 ದಿನ ಬದುಕಿದ್ರು. ಅಡ್ರೆಸ್ ಕೊಟ್ಟರು. ಈ ಮಗುನ ಹಿಂಗೆ ಒಪ್ಸಕ್ಕೆ ಹೇಳಿ ಪ್ರಾಣ ಬಿಟ್ಟರು. ಮಗುನ ಕರ್ಕೊಂಡು ಹೋಗ್ತೀಯಾ ಅಥವಾ? ಕರ್ಕೊಂಡು ಹೋಗ್ತೀನಿ ಸರ್. ಸರಿ, ಹಾಗಾದರೆ ಸೈನ್ ಹಾಕು. ಯಜಮಾನ್ರೆ, ನೀವೊಂದು ಸೈನ್ ಹಾಕಿ. ಮಂಜು, ಯಾರ್ದು ಮಗು? ನಮ್ಮ ಪರಿಚಯದವ್ರದ್ದು. ನಮಸ್ಕಾರ ಸರ್, ಬರ್ತೀವಿ. ಅಮಿತಕ್ಕ, ನೀವ್ಯಾಕೆ ಯಾವಾಗಲೂ ಒಬ್ಬರೇ ಕೂತಿರ್ತೀರಿ? ನಾನು ಬಂದಾಗಿಂದ ಗಮನಿಸ್ತಾನೆ ಇದ್ದೀನಿ. ಅಮ್ಮನ ಹತ್ರನೂ ಮಾತಾಡಲ್ಲ, ಚಿತ್ರಕ್ಕನ ಹತ್ರನೂ ಮಾತಿಲ್ಲ. ಯಾಕೆ? ಓ, ನಮ್ಮೂರಿನಲ್ಲಿ ನಿಮ್ಮನ್ನ ದೇವದಾಸಿ ಮಾಡಿದ್ರು ಅಂತ ಬೇಜಾರಾ? ಓ, ಅದೇನು ದೊಡ್ಡ ವಿಷಯ ಅಮಿತಕ್ಕ. ನಮ್ಮೂರಿನಲ್ಲಿ ವರ್ಷ ವರ್ಷ ಹುಡುಗಿರು ದೇವದಾಸಿ ಆಗ್ತಾನೆ ಇರ್ತಾರೆ. ಹುಡುಗಿರು ದೊಡ್ಡವರಾಗೋದನ್ನ ಕಾಯ್ತಾ ಇರ್ತಾರೆ, ಗೊತ್ತಾ? ನೀವು ಮಾತ್ರ ಅದೇನೋ ಆಕಾಶ ತಲೆ ಮೇಲೆ ಬಿದ್ದಾಗ ಆಡ್ತಿದ್ದೀರಿ. ಅಮಿತಕ್ಕ, ನನ್ನ ಮದುವೆ ಮಾಡಿಸ್ತವ್ರು ನೀವು, ನನ್ನ ಹತ್ರನೇ ಮಾತಾಡಲ್ವಾ? ಅಷ್ಟೇನಾ? ನನ್ನ ಕೈ ನಿಮ್ ತರ ಇರಕ್ಕಾಗಲ್ಲಪ್ಪ. ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಮಾತಾಡ್ತಾನೆ ಇರ್ಬೇಕು. ನಿಮ್ ತರ ಒಂದಿನಾನು ಕೂತ್ಕೊಳಕ್ಕಾಗಲ್ಲ. ನಂಗೆ ಒಂದಿನ
ಬೇಜಾರಾಯ್ತಾ? ಎಲ್ಲಿಗೆ ಹೊರಟಿದ್ರಿ? ಯಾರು ಕಾಟ ಕೊಡದೆ ಇರೋ ಜಾಗಕ್ಕೆ. ಎಷ್ಟು ಬೇಗ ಈ ಜೀವ ಹೋಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಒಂದೊಂದು ಗಳಿಗೆನೂ ಎಣಿಸ್ತಾ ಇದ್ದೀನಿ. ಜೀವ ಹೋಗೋರ್ಗಾದ್ರೂ ನೆಮ್ಮದಿಯಾಗಿರೋಕ್ ಬಿಡ್ತೀರಾ? ಏನೇ ಕೆಲಸ ಮಾಡು ಅಂದ್ರೆ ಇಲ್ಲಿ ಹರಟೆ ಹೊಡಿತಾ ನಿಂತಿದ್ಯಾ? ಆಹಾ, ನಿನ್ ಬಟ್ಟೆಗಳನ್ನ ಮಾತ್ರ ಬಿಸಿಲಿಗೆ ಹಾಕಿ ತಂದಿದ್ಯಾ? ನನ್ನ ಬಟ್ಟೆಗಳನ್ನ ತಂದಿದ್ರೆ ನಿನ್ ಕೈ ಸೌದೋಗ್ತಿತ್ತ? ಅಮಿತನ್ ಜೊತೆ ನಿಂದೇನೆ ಮಾತು? ಓ, ಅರ್ಥ ಆಯ್ತು. ನೀವಿಬ್ರು ಒಂದೇ ಗುಂಪಿಗೆ ಸೇರಿದವರಲ್ವಾ? ದೇವದಾಸಿಯರು. ನಿಂತ್ಕೊಳೆ. ಈಗ ಗೊತ್ತಾಯ್ತಾ ದೊಡ್ಡ ಕುಟುಂಬದ ಸೊಸೆತನ ಅಂದ್ರೇನು ಅಂತ? ನಿಂತರ ಸೊಸೆ ಅಂತ ಹೇಳ್ಕೊಂಡು ಬರೋದ್ ಬೇರೆ, ನಂತರ ಸೊಸೆಯಾಗಿ ಇರೋದ್ ಬೇರೆ. ಚಂದ್ರಗಿರಿಯವರು ಕಾಡ್ಮಲಿಗೆ ಎಸ್ಟೇಟ್ ಆಸೆ ಪಡಬಾರ್ದಿತ್ತು. ಅವ್ರದ್ದೇನಿದ್ರು ಬೇರೆನೆ ಕೆಲಸ. ಈ ರೀತಿ ದೊಡ್ಡ ಮನೆ ಸೊಸೆ ಆಗೋದಿಕ್ ನಿನ್ನಂತವ್ರಿಗೆ ಏನೇ ಯೋಗ್ಯತೆ? ಯೋಗ್ಯತೆ ಇಲ್ಲ. ಈಗ್ಲಾದ್ರೂ ಅರ್ಥ ಆಯ್ತಾ? ನೀನಾಗ್ ನೀನೇ ಈ ಮನೆ ಬಿಟ್ಟು ಹೋದ್ರೆ ಒಳ್ಳೇದು, ಅಥವಾ ಕೆಲಸ ಮಾಡ್ಕೊಂಡು ಬಿದ್ದಿರ್ತೀನಿ ಅಂದ್ರೆ ನಿನಗೆ ಸಂಬಳ ಎಷ್ಟು ಅಂತ ನಾನು ಅತ್ತೆ ಸೇರಿ ನಿರ್ಧಾರ ಮಾಡ್ತೀವಿ. ಆದ್ರೆ ಕೆಲ್ಸಗಳತನ ಮಾಡಿದ್ರೆ ಮಾತ್ರ ಬೀಳುತ್ತೆ ಲಾತ. ಹೋಗೆ, ನನ್ನ ಬಟ್ಟೆಗಳನ್ನ ತಗೊಂಡ್ ಬಾ.